ಕುಡಿಯುವ ನೀರಿಗಾಗಿ ರಸ್ತೆ ತಡೆದು ಪ್ರತಿಭಟಿಸಿದ ನಾರಿಯರು. ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಜ್ಜನಹಳ್ಳಿ ಗ್ರಾಮದ ಮಹಿಳೆಯರಿಂದ ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಸುಜ್ಜನಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಮಹಿಳೆಯರು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಗ್ರಾಮದಲ್ಲಿ ಹಲವು ತಿಂಗಳುಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು, ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೆಂದು ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ಮಾಡಿ ತಮ್ಮ ಸಮಸ್ಯೆಯನ್ನು ಹೊರಹಾಕಿದ್ದಾರೆ. ಇನ್ನು ಈ ವೇಳೆ ಮಾಧ್ಯಮದ ಮುಂದೆ ಮಾತನಾಡಿದ ಮಹಿಳೆಯರು, ಸುಮಾರು 6 ತಿಂಗಳಿಂದ ನಮಗೆ ನೀರು ತುಂಬಾ ಅನಾನುಕೂಲಕರವಾಗಿದ್ದು, ನಾವು ಅಧಿಕಾರಿಗಳ ಗಮನಕ್ಕೆ ತಿಳಿಸಿದ್ರೂ ಸಹ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಅಧಿಕಾರಿಗಳು ಇದ್ದೂ ಇಲ್ಲದಂತಾಗಿದೆ. ನಮ್ಮ ಸಮಸ್ಯೆ ಯಾರಿಗೆ ಹೇಳಬೇಕು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರು ಇದ್ದರೂ ನಿರ್ವಹಣೆಯಲ್ಲಿ ತಾರತಮ್ಯ. ನಮ್ಮ ಊರಿಗೆ ಕೊಳವೆ ಬಾವಿ ಇದ್ದು ಊರಿಗೆ ಬೇಕಾದಷ್ಟು ನೀರು ಸಿಗುತ್ತಿದ್ರೂ ಸಹ ವಾಟರ್ ಮ್ಯಾನ್ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರು ಇಲ್ಲದಂತಾಗಿದೆ. ಇದರ ಬಗ್ಗೆ ಸುಮಾರು ಸಲ ಅಧಿಕಾರಿಗಳ ಗಮನಕ್ಕೆ ತಿಳಿಸಿದ್ರು, ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ದೂರಿದ್ರು. ನಾವು ನೀರಿಗಾಗಿ 2 ರಿಂದ 3 ಕಿಲೋಮೀಟರ್ ದೂರ ಇರುವ ಊರುಗಳ ಹತ್ತಿರ ಹೋಗಿ ನೀರು ತರುತ್ತಿದ್ದು, ಆದರೆ ಅವರು ಸಹ ನೀರನ್ನು ನಿಲ್ಲಿಸಿದ್ದಾರೆ. ಅದರಿಂದ ಅಧಿಕಾರಿಗಳು ಆದಷ್ಟು ಬೇಗ ನಮಗೆ ನೀರು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ವರದಿ ನವೀನ್ ಕಿರಣ್, ಚಿಂತಾಮಣಿ. ನಮ್ಗೆ 6 ತಿಂಗಳಿಂದ ನೀರು ಬರ್ತಾ ಇಲ್ಲ ಸರ್. ನಮ್ಗೆ ಒಂದೇ ಬೋರೆ ಇರೋದು. ಆ ಬೋರಲ್ಲಿ 2 ಊರಿಗೆ ಹೋಗುತ್ತೆ. ನಮ್ಗೆ ನೀರು ನೀರೇ ಸರಿಯಾಗಿ ಬರ್ತಾ ಇಲ್ಲ. ನಮ್ಮೂರು ಸುಜಿನಲ್ಲೇ ನಮ್ಗೆ 6 ತಿಂಗಳಿಂದ ನೀರು ಬರ್ತಾ ಇಲ್ಲ. ನಮ್ಗೆ 6 ತಿಂಗಳಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ. 1 ಬೋರ್ ಐತೆ, 2 ಊರಿಗೆ ಹೋಗ್ತಾ ಇದೆ ಸರ್. ನಮ್ಗೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಬೇರೆ ಊರ ಕಡೆಯಿಂದ ನಾವು ಗಾಡಿಗಳಲ್ಲಿ ಎತ್ಕೊಂಡು ಬರ್ಬೇಕು ನೀರು. ಒಂದೇ ಬೋರ್ ಇರೋದಕ್ಕೆ ನಮಗೆ ನೀರು ಜಾಸ್ತಿ ಅನಾನುಕೂಲ ಆಗ್ತಾ ಇದೆ. ನಮಗೆ ನೀರು ಬರ್ಬೇಕು ಸರ್. ಎಷ್ಟು ತಿಂಗಳಿಂದ ಸಮಸ್ಯೆ ಆಯ್ತು? 6 ತಿಂಗಳಿಂದ ಸಮಸ್ಯೆ ಸರ್. 1 ಬೋರು 2 ಊರಿಗೆ ಇರೋದು. ಅದ್ರಲ್ಲಿ ಆ ಊರಿಗೆ ಬರೋದೇನೋ ಕುರ್ಮಾರ್ಲಲ್ಲಿ ಸುಜ್ಜನಹಳ್ಳಿ ಅಂತ 2 ಊರಿಗೆ ಒಂದೇ ಬೋರು. ಆ ಊರಿಗೆ ಬರೋದೇನು ನೀರು, ನಮಗ್ ಬರ್ದೇ ಇರೋದೇನೋ. ಕೆಳಗಡೆ ನೀರ್ ಬಿಟ್ರೆ ಕೆಳಗಡೆಗೆ ಬರ್ತಾವೆ, ನಮಗ್ ಬರೋದೇ ಇಲ್ಲ. ನಾವು ಬೇರೆ ಊರಿಂದ ಎತ್ಕೊಂಡ್ ಬರ್ತಾ ಇದ್ವಿ. ಈಗ ಅವರು ನಮ್ಮೂರಿಗೆ ಬರಬೇಡಿ ನೀರ್ಗೆ ಅಂತ ಅವರು ಬಂದ್ ಮಾಡಾಕಿದ್ದಾರೆ. ನಾವ್ ಎಲ್ಲಿಗೆ ಹೋಗೋದು? ಒಂದು ಟ್ಯಾಂಕರ್ಗೆ 1,000 ರೂಪಾಯಿ ಕೊಡ್ಬೇಕು. ಎಷ್ಟು ದಿನ ಅಂತ ನೀರು ಕಾಸಿ ಕೊಟ್ಟು ಕೊಂಡ್ಕೊಳಕ್ಕಾಗುತ್ತೆ? ನಾವೇನ್ ಸರ್ ಮಾಡೋದು? ಈ ಊರಲ್ಲಿ ಇಷ್ಟೊತ್ತಿಗೆ ಒಬ್ರಾದ್ರೂ ಬಂದು ನಿಮ್ಗೆ ನೀರ್ ಬರ್ತಾ ಇದೆಯಾ, ನಿಮ್ ಸಮಸ್ಯೆ ಏನು, ನಿಮ್ ನೀರ್ ಬರ್ತಾ ಇದೆಯಾ ಇಲ್ವಾ ಅಂತ ಕೇಳಿರೋರು ಒಬ್ಬರಿಲ್ಲ ಸರ್. ಕೇಳಿದ್ರೆ ಬಂದ್ರೆ ಬಿಡ್ತೀವಿ, ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಂತ ನಮ್ಮನ್ನೇ ಕೇಳ್ತಾರೆ. ಈಗ ಏನಕ್ಕಿರೋದು ಊರುಗಳಲ್ಲಿ ಓಟ್ ಕೇಳಕ್ ಮಾತ್ರ ಬರ್ತಾರೆ. ಈಗ ನಮ್ಮೂರ್ಗೆ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಿಲ್ಲ, ನೀರ್ ಸರಿಯಾಗಿ ಬಿಡ್ತಾ ಇಲ್ಲ. ನಾವ್ ಯಾರನ್ನ ಕೇಳೋದು? ನಿಮ್ ಪ್ರಾಬ್ಲಮ್ ಇದೆ ಏನಿದೆ ಅಂತ ನಮ್ಮನ್ನ ಕೇಳೋರೇ ಇಲ್ಲ. ನಾವ್ ಯಾರನ್ನ ಕೇಳಲಿ? ಮಕ್ಳಿಗೆ ಇಷ್ಟು ಮಕ್ಳಿದಾರೆ, ನಾವೇನ್ ಕುಡಿಲಿ ನೀರು? ನಮ್ಗೆ ಈ ತರ ಪ್ರಾಬ್ಲಮ್ ಕೊಡ್ತಾ ಇದಾರೆ. ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋರು ಯಾರು ಇಲ್ಲ. ವಾಟರ್ ಮ್ಯಾನ್ ತಿಳಿಸಿದ್ರಾ ಸರ್? ಅವ್ರಿಗೆ ಗೊತ್ತು ಸರ್. ಅವ್ರ ಏನಂತಾರೆ ಅಂದ್ರೆ, ನೀರ್ ಬಂದ್ರೆ ನೀರ್ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತಮ್ಮ? ನೀರ್ ಬರ್ತಾ ಇದೀವಿ, ನಮ್ದೇನು ನೀರ್ ಬಿಡ್ಬೇಕು ಅಷ್ಟೇ. ನಾವೇನ್ ಮಾಡಕ್ಕಾಗುತ್ತೆ? ನೀರ್ ಬರ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಂತಾರೆ. ನೀವ್ ಹೋಗಿ ಬಿಂದಿಯಾಗ್ಲಿ ಎತ್ಕೊಂಡ್ ಪಂಚಾಯತಿಗೆ ಹೋಗಿ ಅಂತಾರೆ. ಮತ್ತೆ ಕುಡಿಯೋ ನೀರಂತ ಬಿಡ್ತಾರೆ, ಸ್ವಲ್ಪ ಹೊತ್ತು ಬಿಡ್ತಾರೆ. ನಾವ್ ಹೋಗೋದಷ್ಟಿಗೆ 1 ಬಿನ್ಗೆ ನೀರಾದ್ರೂ ನಮ್ಗೆ ಸಿಗೋದಿಲ್ಲ. ಮತ್ತೆ ವಾಪಸ್ ಬರ್ಬೇಕು ನಾವು ನೀರು. ಅಲ್ಲಿ ಹೋದ್ರೆ ಜಗಳಗಳು, ನಾನ್ ಫಸ್ಟ್ ಅಂದ್ರೆ ನಾನ್ ಫಸ್ಟ್. ನಾವ್ ಯಾರು ಕೇಳಿ? ನಮ್ಗೆ ನೀರ್ ಸಮಸ್ಯೆ ಇಂತದ್ದು. ಕುಡಿಯೋ ನೀರು ಬರಲ್ಲ, ಇದು ಉಪ್ಪು ನೀರ್ ಅಂತ ಬಿಡ್ತಾರೆ, ಅದು ಬರೋದಿಲ್ಲ, ಯಾವ್ದು ಬರೋದಿಲ್ಲ. ನಾವೆಲ್ಲಿಗೆ ಹೋಗೋದು? ನಮ್ದೇನ್ ಸುಜ್ಜಿನಲ್ಲಿ ಅಲ್ವಾ? ನಾವೆಲ್ಲಿಗೆ ಹೋಗೋದು? ಓಟ್ ಕೇಳಕ್ ಮಾತ್ರ ಫಸ್ಟ್ ಬಂದ್ಬಿಡ್ತಾರೆ. ನೋಡಿ ಸರ್, ನಮ್ಮೂರಲ್ಲಿ ಇಲ್ಲೇ ಮೇಲ್ಗಡೆ ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಿಲ್ಲ, ನೀರ್ ವ್ಯವಸ್ಥೆ ಇಲ್ಲ. ಇನ್ಯಾರು ನಾವು ಕೇಳೋದು? 2 ಕಿಲೋಮೀಟರ್ ಇಂದ ಕುಡಿಯೋ ನೀರ್ ತಗೊಂಡ್ ಬರ್ತೀವಿ. ಕುಡಿಯೋ ನೀರು ಅಲ್ಲಿಂದ ತಗೊಂಡ್ ಬಂದ್ರೆ 2 ಬಿನ್ಗೆ ಆದ್ರೆ ಮನೆಗೆ ಆಗುತ್ತಾ? 10 ಜನ ಇರೋ ಮನೆಯಲ್ಲಿ 2 ಬಿನ್ಗೆ ನೀರ್ ತಕೊಂಡು ಏನ್ ಮಾಡ್ತಾರೆ? ಅಡ್ಗೆ ಮಾಡ್ತಾರ, ಪಾತ್ರೆ ತೊಳಿತಾರ, ಕುಡಿತಾರ, ಏನ್ ಮಾಡ್ತಾರೆ? ನಿಮ್ ಪ್ರಾಬ್ಲಮ್ ಏನಿದೆ ಅಂತ ಕೇಳೋರು ಒಬ್ರಿಲ್ಲ. ನಾವ್ ಯಾರ್ಗೆ ಹೇಳೋದು ನಮ್ ಪ್ರಾಬ್ಲಮ್?
ಅಧಿಕಾರಿಗಳಿಗೆ ಯಾರಿಗಾದ್ರು ತಿಳಿಸಿದ್ರಾ? ಅಧಿಕಾರಿಗಳಿಗೆ ಮೇಲ್ಗಡೆ ನೀರ್ ಬರಲ್ಲ ಅಂತ ಎಲ್ಲರಿಗೂ ಗೊತ್ತು. ಏನ್ ಮಾಡ್ತಾ ಇದ್ದಾರೆ? ಇದುವರೆಗೆ ಯಾರು ಬಂದಿಲ್ವಾ ಅಧಿಕಾರಿಗಳು? ಯಾರು ಬಂದಿಲ್ಲ ಸರ್. ಅಲ್ಲಿ ನಮ್ಗೆ ಟ್ಯಾಂಕ್ ಹತ್ರ ಹೋದ್ರೆ ನೀರ್ ಬಿಡ್ತಾ ಇಲ್ಲ. ಇಲ್ಲೊಂದು ಟ್ಯಾಂಕ್ ನಲ್ಲಿ ಒಂದು ಓಪನ್ ಮಾಡ್ಕೊಡಿ, ನಾವ್ ಇಲ್ಲಿಗೆ ಬರ್ತೇವೆ, ಇಲ್ಲೇ ಹಿಡ್ಕೊಂತೀವಿ. ನೀರು ಕೆಳಗಡೆ ಬರೋದಿಲ್ಲ, ನಮ್ಗ್ ಬಂದ್ರು ಬಿಡಲ್ಲ ನೀರು. ಇಲ್ಲ ನಲ್ಲಿ ಹಾಕೊಡಿ ಅಂದ್ರೆ ಅದು ಇಲ್ಲ. ನಾವ್ಯಾಕೆ ಹಾಕೊಡ್ಬೇಕು? ನಿಮ್ಗ್ ನೀರ್ ಬರ್ಲಿಲ್ಲ ಅಂದ್ರೆ ಪೈಪ್ ಹೊಡೆದು ಬಿಡಿ ಹೋಗಿ ಅಂತಾರೆ ಅವರು. ನೀವೇ ಹಾಕೊಳ್ರಿ ಅಂತಾರೆ. ನಾವ್ ಹಾಕಕ್ಕಾಗುತ್ತಾ? ನಾವೇನೋ ಯಾರಂಗ ಹೇಳೋದು? ನಾವ್ ಊರಲ್ಲೇ ಹಂಗ ಹೇಳ್ತಾರೆ. ವಾಟರ್ ಮ್ಯಾನ್ ಅಲ್ವಾ? ಹೊಡ್ದಾಕ ಹೋಗಿ ಅಂತಾರೆ. ನಾವೇನಾದ್ರು ಹಂಗ್ ಮಾಡಕ್ ಹೋದ್ರೆ ನೀವು ಗೇಟ್ ವಾಲ್ ಹಾಕಿದ್ರಿ ಅದಕ್ಕೆ ಯಾರಿಗೂ ಬರ್ತಾ ಇಲ್ಲ ಹೋಗಿ ಅಂತಾರೆ. ಏನಾದ್ರು ಮಾಡಿದ್ರೆ ನಾವು ಬೀಗದ ಕೈ ಕೊಟ್ಬಿಡ್ತೀವಿ, ಏನಾದ್ರು ಮಾಡ್ಕೊಳ್ಳಿ ಹೋಗಿ ಅಂತಾರೆ. నీళ్ళే రావు స్వామి, ఎగుకే రావు. ఊసానిక పోయి ఎత్తుకురావు స్వామి నీళ్ళు. మేము ఒక మైలి అవుతుంది నీళ్ళు ఎత్తుకొచ్చేపటికి. ఇడ్రు ఆ దమ్ముగా ఆటిపోతే ఇడ్రు నీళ్ళు. మాకు చాలా బాధ నీళ్ళతో ఎత్తుకురావాల. అది ఇడిస్తే పోతే పుచ్చలకి వచ్చేస్తారు. నువ్వు వచ్చేది ఏట్లు తినాలి. మేము పోయి వచ్చేది ఏట్లు తినాలా, ఇంకా అన్నీ ఎత్తుకొచ్చుకొని తాగాల. నెలలు ఇంకా 6 నెలలు ఇంకా ఇట్లే మా బాధ వరాల స్వామి. మా బాధ మాదే, మా బాధే బాధ దేవునికి అంటింది. గేట్ పోలే 2 మైలు పోవాలి స్వామి నీళ్ళకి. మేము వయసు అయిపోయింది, అట్నిక ఎత్తుకురాలేపమా. మా బాధ దేవునికి అంటిపోయింది. 2 మైలు మేము ఎత్తుకొస్తామా నీళ్ళు? మన ఇంకా అవుతుందా? కడాకు నోట్లో పోసుకునే కూడా బాధ మాకు. అంత బాధ అయిపోయింది నీళ్ళకి. మాకు నీళ్ళు వస్తా ఉండదు. యాదవ్ ఎత్తుకోసా నీళ్ళ ఆటి కోళ్ళ సడం చేస్తా ఉంటా కోళ్ళ అట్లా చెప్పండి. వాటి నుంచి నేను రాలేపను. ఏం చేసేదా? వాటర్ మ్యాన్ నీళ్ళు అడిగితే కన్నా పోయి పంచాయతీ బీగం పిలిచి పారేస్తాను, నాకు పని లేదు, వాళ్ళు తడుపుకోపోండి అని చెప్తాడు. మాకు ఉప్పు నీళ్ళు లేవు, తాగే నీళ్ళు లేవు, 2 ఊర్లకు ఒక బోరు. ఏమే మాకు 6 నెలలు ఇంకా నీళ్లు ప్రాబ్లం అయిపోయింది. మాకు నీళ్ళు ఎవరు చేయాల, మాకు ఎవరు మాట్లాడేవాళ్ళు కూడా లేరు. ఇతావా ఊర్లే సమస్య. మాట్లాడితే ఆయన జగడాలకు వచ్చేస్తాడు మా మీద. ఎవరో వాళ్ళు కాల్సిన వాళ్ళకి ఏడో కొట్టుకుంటారు వచ్చేస్తాం. మేము పోతే కన్నా మాకు ఇడిచేలే నీళ్ళు. మేము ఏటిపి నీళ్ళు ఎత్తుకొచ్చేది 2 మైళ్ళు పోయి నడుచుకొని రావాలా. ఏటిపి నీళ్ళు ఎత్తుకొచ్చాం మేము. అంతా కూడా వాళ్ళు ఆఫ్ చేస్తారు. మేము కొనొచ్చే పాటలు పోయేవాళ్ళు, కూలీ నాలు చేసేవాళ్ళు. మేము బిడ్డలతో ఎట్లా సాగే సంసారాలు నీళ్ళకే కాసుకోంటే కాదు ఎట్లా సాకే మేము బిడ్డలతో చెప్పు. నీళ్ళు లేకుంటే ఏం పని అవుతుందా? 12 ఊర్లు ఇచ్చి మేము ట్యాంకర్లో నీళ్ళు కొనేకి అవుతుందా నెలకే? ఒగురు ఈ ఊరు సమస్యలే మాట్లాడే వాళ్ళే లేరు నీళ్ళకి. మా ఊరికి చాలా సమస్య అయిపోయింది నీళ్ళు. ఈ సమస్యని మాట్లాడాల నీళ్ళకి మాకు. ఈ ఊర్లో మాట్లాడే మీరా ఉంటే ముంచుకొచ్చుకుందామా? లేవే
అవి కూడా